ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇದು ಈ 100 ಕೋಟಿ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನ ಸರಣಿಯಲ್ಲಿ ಮತ್ತೊಂದು ವಿಡಿಯೋ ಇವತ್ತು ನಾನು ಮಾಡ್ತಾ ಇದ್ದೀನಿ. ಗೆಳೆಯರೆ, ಈ 100 ಕೋಟಿ ಅನ್ನೋ ನಂಬರ್ನ ನೆನೆಸ್ಕೊಂಡಾಗ್ಲೇ ಬಹಳಷ್ಟು ಜನಕ್ಕೆ ಮನ್ಸಲ್ಲಿ ನಮ್ಗೆ ಗೊತ್ತಿಲ್ಲದೆ ಮನ್ಸಲ್ಲಿ ಒಂದು ಅಪನಂಬಿಕೆ ಬಂದ್ಬಿಡುತ್ತೆ. ಇದಾಗಲ್ಲ ಬಿಡು, ಆಗಲ್ಲ. ಇದು ಚೇತನ ಮನಸ್ಸಿನ ಮೂಲಕ ಚೇತನ ಮನಸ್ಸನ್ನ ಬಳಸ್ಕೊಂಡು ನಾವು ನನಗಿದ್ ಬೇಕು, ಇದ್ ನನಗ್ ಪಡ್ಕೊಳ್ತೀನಿ, ಇದ್ ನನಗ್ ಬೇಕೇ ಬೇಕು ಅಂತೆಲ್ಲ ನಾವು ಹೇಳ್ಬೋದು. ಆದ್ರೆ ನಮ್ಮ ಅಚೇತನ ಮನಸ್ಸಿನಲ್ಲಿ 100 ಕೋಟಿಯ ಬಗ್ಗೆ ನಮಗೆ ಇರುವ ನಂಬಿಕೆಗಳು, ಭಾವನೆಗಳು ಯಾವ ತರ ಇದೆ ಅಂದ್ರೆ, ಇದಾಗಲ್ಲ, ಇದ್ ಹೆಂಗ್ ಸಾಧ್ಯ, ಇದೇ ಆಲೋಚನೆಗಳೇ ಹೆಚ್ಚಾಗಿ ಬರೋದು. ಎಷ್ಟು ಜನ ಇದು ನಿಜ ಅಂತೀರಾ? ಕೆಳಗೆ ಎಸ್ ಅಂತ ಟೈಪ್ ಮಾಡಿ. ಇಲ್ಲಿ ಇವತ್ತು ಒಂದು ಮುಖ್ಯವಾದ ವಿಷಯವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ, ಕೆಲವು ಮುಖ್ಯವಾದ ವಿಷಯಗಳನ್ನ ಹಂಚ್ಕೊಳ್ತೀನಿ. ಇದನ್ನ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ಈ ಆಲೋಚನೆ ನಿಮಗ್ ಬಂದ್ರು ಏನೋ ಸಮಸ್ಯೆ ಇಲ್ಲ. ಏನು ಈ ವಿಷಯಗಳು ನೋಡೋಣ. ಗೆಳೆಯರೆ, ಆಕರ್ಷಣೆಯ ನಿಯಮದ ಒಂದು ತತ್ವ ಏನ್ ಗೊತ್ತಾ? ಒಂದು ಆಲೋಚನೆ ಬಂದಿದ್ದೆ ಅದಕ್ಕೇನು ಅಂತ ಶಕ್ತಿ ಇರಲ್ಲ. ಆಲೋಚನೆಗಳು ಬರೋದು ಮಾಮೂಲಿ, ಆಲೋಚನೆಗಳು ಬರ್ತಾ ಇರತ್ತೆ. ಆದ್ರೆ ಅದ್ರ ಮೇಲೆ ನಾವು ಗಮನ ಹರಿಸಿದ್ರೆ, ಈ ಕ್ಷಣದಲ್ಲಿ ಅದ್ರ ಮೇಲೆ ಗಮನ ಹರಿಸಿದಾಗ ಮಾತ್ರ ಆ ಆಲೋಚನೆಗಳಿಗೆ ಶಕ್ತಿ ತುಂಬುತ್ತಾ ಹೋಗುತ್ತೆ. ಸ್ವಲ್ಪ ಅದನ್ನ ಯೋಚಿಸ್ತಾ ಆ ಆಲೋಚನೆ ನಂಬಿಕೆ ಆಗತ್ತೆ, ಅದಕ್ಕೆ ಆಕರ್ಷಣಾ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಈಗ ಎಷ್ಟೊಂದ್ ಜನ ನನ್ನ ಹಿಂದಿನ ಜೀವನದಲ್ಲಿ ಏನ್ ಸಮಸ್ಯೆಗಳು ಬರ್ತಾ ಇತ್ತೋ ಅದೇ ಇವತ್ತು ಬರ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ? ಏನಕ್ಕೆ ಅಂದ್ರೆ, ಅದು ಹಿಂದೆ ಏನೆಲ್ಲ ಆಯ್ತು ಅದರ ಕಾರಣದಿಂದಲ್ಲ, ಆ ಹಿಂದೆ ಏನಾಯ್ತು ಅದರ ಬಗ್ಗೆ ನೆನಪಾದಾಗಲ್ಲ ಅದನ್ನ ನೆನಪು ಮಾಡ್ಕೊಂಡು ಅದ್ರ ಬಗ್ಗೆ ಯೋಚಿಸಿ ಆ ನೆನಪುಗಳನ್ನ ಮತ್ತೆ ಮತ್ತೆ ಅದಕ್ಕೆ ಶಕ್ತಿ ತುಂಬಿಸ್ತಾ ಇರೋದು ನಾವೇ. ನಾವು ಹಿಂದೆ ಆಗಿದ ವಿಷಯದ ಬಗ್ಗೆ ನೆನಪಾಗೋದು ಸಹಜ, ಆಲೋಚನೆ ಬರುತ್ತೆ, ಅವತ್ತು ಹಂಗಾಯ್ತಲ್ಲ ಅಂತ. ಅವಾಗ ಅದ್ರ ಬಗ್ಗೆ ಜಾಸ್ತಿ ಯೋಚಿಸದೆ ಅದಕ್ಕೊಂದು ಸಕಾರಾತ್ಮಕ ಶಕ್ತಿಯನ್ನ, ನಾವು ಸಕಾರಾತ್ಮಕ ಭಾವನೆಯನ್ನ ಅದಕ್ಕೆ ಹೇಳ್ಬಿಟ್ಟು, ಈಗ ಉದಾಹರಣೆಗೆ ಅವತ್ತು ನಾನು ಬೈಕ್ ತಗೊಂಡು ಹೋಗ್ಬೇಕಾದ್ರೆ ಎಲ್ಲೋ ಜಾರ್ ಬಿದ್ದೆ. ಒಂದ್ಸತಿ ನಂಗೆ ರೀಸೆಂಟ್ ಆಗಿ ಸಣ್ಣದಾಗಿ ಒಂದು ಆಕ್ಸಿಡೆಂಟ್ ಆಯ್ತು, ಅಂದ್ರೆ ಬಿದ್ದೆ. ಈಗ ನೆಕ್ಸ್ಟ್ ಟೈಮ್ ಬೈಕ್ ತಗೊಂಡು ಹೋಗ್ಬೇಕಾದ್ರೆ ಆ ತರ ಯೋಚನೆ ಬರುತ್ತೆ, ಎಲ್ಲಿ ಈ ಸತಿನೂ ಸ್ಕಿಡ್ ಆಗುತ್ತೆ ಅಂತ ಬರುತ್ತೆ, ಯೋಚನೆ ಬರುತ್ತೆ, ಆಗ್ಲೂಬಹುದು. ಆದ್ರೆ ನಾನೇನ್ ಮಾಡ್ತೀನಿ, ಇವತ್ತು ನಾನು ಬೈಕ್ ಅನ್ನ ಓಡಿಸ್ಬೇಕಾದ್ರೆ ಪ್ರಕೃತಿ ನನ್ನ ಜೊತೆ ಇದೆ, ಪ್ರಕೃತಿ ನನ್ನ ಕಾಪಾಡ್ತಾ ಇದೆ ಅಂತ ನಾನು ಅದಕ್ಕೆ ಒಂದು ಎದುರುತ್ತರ ಕೊಟ್ಟಂಗೆ, ಒಂದು ಕೌಂಟರ್ ಮಾಡೋದಕ್ಕೆ ಒಂದು ಮನ್ಸಲ್ಲೇ ಒಂದು ಈ ಒಂದು ವಾಕ್ಯವನ್ನ ಹೇಳ್ಕೊಳ್ತಾ ನಾನು ಗಾಡಿನ ಖುಷಿಯಾಗಿ ಓಡಿಸ್ಕೊಂಡು ಹೋಗ್ತೀನಿ. ಈಗ ನನ್ನ ಆ ಆಲೋಚನೆ, ನಕಾರಾತ್ಮಕ ಆಲೋಚನೆಗೆ ಪವರ್ನ ನಾನು ತಗೊಂಡ್ಬಿಟ್ಟೆ. ಅದೇ ರೀತಿ 100 ಕೋಟಿ ನಾನು ಮಾಡ್ತೀನಿ ಅಂತ ನಾನು ಶುರು ಮಾಡಿದಾಗ ನನ್ನ ಮನಸ್ಸಲ್ಲಿ ಕೆಲವು ಆಲೋಚನೆಗಳು ಬಂದೇ ಬರುತ್ತೆ. ಲಾಸ್ಟ್ ಟೈಮ್ ನನಗೆ ಈ ಆಕರ್ಷಣೆಯನ್ನ ಬಳಸ್ಕೊಂಡು ಒಂದು 10,000 ರೂಪಾಯಿ ಆಕರ್ಷಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ಅಂದ್ಕೊಂಡಿದ್ದನ್ನ ಬಳಸ್ಕೊಂಡು ಈ ಒಂದು ಸಣ್ಣ ವಿಷಯ ಆಗ್ಲಿಲ್ಲ. ಈಗ ಮಾತ್ರ 100 ಕೋಟಿ ಹೆಂಗ್ ಬಂದ್ಬಿಡುತ್ತೆ? ಈ ವಿಡಿಯೋ ನೋಡೋದ್ರಿಂದ 100 ಕೋಟಿ ಬಂದ್ಬಿಡುತ್ತಾ? ಅಥವಾ ಈ ಸ್ಪಷ್ಟನೆ ಬಂದ್ರೆ 100 ಕೋಟಿ ಬಂದ್ಬಿಡುತ್ತಾ? ಇಷ್ಟು ದಿನ ಬರದೇ ಇರೋದು ಈ ಆಲೋಚನೆಗಳೆಲ್ಲ ಬರುತ್ತೆ. ನೀವು ನೆನ್ನೆ ಇವತ್ತು ಈ ತರ ಆಲೋಚನೆಗಳು ಬಂದಾಗ ನೀವು ಮಾಡ್ಬೇಕಾಗಿರೋದೆಲ್ಲ ನಿರ್ದಿಷ್ಟವಾಗಿ ಮಾತಾಡ್ಬೇಡಿ, ಜನರಿಕ್ ಆಗಿ ಮಾತಾಡೋಣ. ಇದುವರೆಗೂ ಏನೆಲ್ಲ ಆಗಿದೆ ಅದು ಇವತ್ತು ಆಗ್ಬೇಕು ಅಂತಿಲ್ಲ. ಇವತ್ತು ಒಂದು ಹೊಸ ದಿನ, ನಾನು ಬಹಳಷ್ಟು ವಿಷಯಗಳನ್ನ ಕಲಿತು ಇವತ್ತು ಒಬ್ಬ ಹೊಸ ವ್ಯಕ್ತಿಯಾಗಿ ನನ್ನ ದಿನವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಏನು ಇವತ್ತು ಯೋಚಿಸ್ತೀನೋ, ಯಾವುದ್ರ ಬಗ್ಗೆ ಇವತ್ತು ಯೋಚಿಸ್ತೀನೋ ಅದೇ ಇವತ್ತು ನನ್ನ ಆಕರ್ಷಣೆಯನ್ನ ನಿರ್ಧಾರ ಮಾಡುವಂತಹ ವಿಷಯ. ಹಾಗಾಗಿ ಈಗ ನಾನು 100 ಕೋಟಿಯ ಒಂದು ಒಡೆಯನಾಗಿ 100 ಕೋಟಿಯ ಒಂದು ಶಕ್ತಿಯನ್ನ ನಾನು ಯೋಚಿಸ್ತಾ ಇದ್ದೀನಿ, ಆಲೋಚಿಸ್ತಾ ಇದ್ದೀನಿ, ಅದನ್ನ ಆಕರ್ಷಿಸ್ತಾ ಇದ್ದೀನಿ. ಈ ರೀತಿ ನಮಗ್ ನಾವೇ ಆ ನಕಾರಾತ್ಮಕ ಭಾವನೆಗಳು ಬಂದಾಗ ಸಕಾರಾತ್ಮಕತೆಯಿಂದ ಮಾತಾಡ್ತಾ ಹೋದ್ರೆ ಸಾಕು. ಸ್ವಲ್ಪ ದಿನದಲ್ಲಿ ಮನಸ್ಸು ಹೇಗೆ ಅಂದ್ರೆ, ಒಂದು ಪೊಲಿಟಿಷಿಯನ್ ತರ, ಒಂದು ರಾಜಕಾರಣಿಯ ಹಾಗೆ. ಇಬ್ಬರ ಮಧ್ಯೆ ಸಮಸ್ಯೆ ಇದ್ರೆ ಮಾತ್ರ ರಾಜಕಾರಣಿಗೆ ಕೆಲಸ, ರಾಜಕಾರಣಿ ಬೆಳೆಯೋದಕ್ಕೆ ಸಾಧ್ಯ. ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಜೀವನವನ್ನ ನೋಡ್ಕೊಂಡ್ಬಿಟ್ರೆ ರಾಜಕಾರಣಿಗೆ ಕೆಲಸ ಏನಿರುತ್ತೆ ಹೇಳಿ? ಅದಕ್ಕಾಗಿ ಎಷ್ಟೊಂದ್ ಸರ್ತಿ ಮನಸ್ಸೇ ನಮ್ಮ ಮಧ್ಯೆ ಒಂದು ಆಲೋಚನೆ ಇನ್ನೊಂದು ಆಲೋಚನೆಯ ಮಧ್ಯೆ ಜಗಳವನ್ನ ತಂದಿಟ್ಟು ಮನಸ್ಸು ತನ್ನ ಬೇಳೆನ ಬೇಯಿಸ್ಕೊಳ್ತಾ ಇರುತ್ತೆ.
ಆದ್ರೆ ನಾವು ಯಾವಾಗ ನಮ್ಮ ಆಲೋಚನೆಗಳು ಏನೇ ಬಂದು ಅದಕ್ಕೆ ಶಕ್ತಿಯನ್ನೇ ಕೊಡೋದಿಲ್ವೋ, ಸ್ವಲ್ಪ ದಿನ ಆದ್ಮೇಲೆ ಆ ಮನಸ್ಸು ತನ್ನಷ್ಟು ತಾನೇ ಸೈಲೆಂಟ್ ಆಗ್ಬಿಡುತ್ತೆ. ಸೊ ಈ ಕ್ಷಣದಲ್ಲಿ ಆ ಮನಸ್ಸನ್ನು ಸೈಲೆಂಟ್ ಮಾಡ್ತೀನಿ, ಆ ಆಲೋಚನೆ ಯೋಚಿಸೋದಿಲ್ಲ, ಆಲೋಚನೆ ನನಗೆ ಬರಬಾರ್ದು, ಈ ರೀತಿ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಲೋಚನೆ ಬಂದೇ ಬರುತ್ತೆ. ಅದು ಪ್ರಕೃತಿಯ ಒಂದು ನಿಯಮ. ನಮ್ಮ ಮನಸ್ಸು ಒಂದು ಡಿಸೈನ್ ಆಗಿರೋದೇ ಹಾಗೆ. ಆಲೋಚನೆ ಬರೋದು ತಪ್ಪಿಲ್ಲ. ಆದ್ರೆ ಆ 100 ಕೋಟಿಯನ್ನ ಯೋಚಿಸಿದಾಗ ಆ ನಕಾರಾತ್ಮಕ ಆಲೋಚನೆ ಬಂದ್ರೆ ಅದನ್ನ ಸ್ವೀಕರಿಸಿ, ಅದನ್ನ ಗಮನಿಸಿ. ಆದ್ರೆ ನಿಮ್ಮ ಬಾಯಿ ಬಿಟ್ಟು ಅಥವಾ ಮನಸ್ಸಲ್ಲಿ ನೀವು ಹೇಳ್ಕೊಳ್ಳಿ, ಈ ಕ್ಷಣ ನಾನು ಒಬ್ಬ ಹೊಸ ವ್ಯಕ್ತಿ. ಇವತ್ತು ನಾನು ಇಲ್ಲಿವರೆಗೂ ಏನೆಲ್ಲ ಪಾಠಗಳನ್ನೆಲ್ಲ ಕಲ್ತಿದ್ದೀನಿ, ಆದ್ರೆ ಪಾಠಗಳನ್ನೆಲ್ಲ ಅಳವಡಿಸ್ಕೊಳ್ತಾ ಇರೋದ್ರಿಂದ ನಾನು ಒಬ್ಬ ಹೊಸ ವ್ಯಕ್ತಿ. ಇದು ನನ್ನ ಹೊಸ ಜೀವನ. ಇಲ್ಲಿ ನಾನು 100 ಕೋಟಿಯನ್ನ ಆಕರ್ಷಿಸುವ ಒಂದು ಶಕ್ತಿಯನ್ನ ನನ್ನಲ್ಲಿ ಬೆಳೆಸ್ಕೊಳ್ತಾ ಇದ್ದೀನಿ. ಆ ಶಕ್ತಿಯಿಂದ ನಾನು ಕೆಲಸ ಮಾಡಿದಾಗ 100 ಕೋಟಿ ಆಕರ್ಷಿಸ್ಕೊಳ್ಳೋದು ನನಗೆ ಖಂಡಿತ ಸಾಧ್ಯ. ಈ ರೀತಿ ಏನ್ ಬೇಕಾದ್ಲು ನಾನು ನನ್ನ ಒಂದು ಆಲೋಚನೆಗೆ ತಕ್ಕ ಹಾಗೆ ಒಂದು ವಾಕ್ಯವನ್ನ ಹೇಳಿದೆ. ಅದೇ ರೀತಿ ನೀವು ಯಾವ ವಾಕ್ಯವನ್ನ ಬೇಕಾದ್ರೂ ಬಳಸ್ಕೊಳ್ಳಿ. ಆದ್ರೆ ಆ ಆಲೋಚನೆಗಳು ಬರಬಾರ್ದು. ಅದು ಬಂದ್ರೆ ತಪ್ಪು ಅಂತ ಅಲ್ಲ, ಯೋಚಿಸ್ತಾ ಅದನ್ನ ಇನ್ನಷ್ಟು ಅದಕ್ಕೆ ಸಮಯವನ್ನ ಕೊಡ್ಬೇಡಿ. ಸ್ಕ್ರೀನ್ ಟೈಮ್ ಅಂತೀವಿ ಅಲ್ವಾ, ಇವತ್ತು ಫೋನಲ್ಲಿ ನಾವು ಎಷ್ಟೊತ್ತು ನೋಡ್ತೀವಿ ಅನ್ನೋದನ್ನ ಸ್ಕ್ರೀನ್ ಟೈಮ್ ಅಂತೀವಿ. ಅಥವಾ ಈ ಮನಸ್ಸಿನ ಪರದೆಯಲ್ಲಿ ಆ ಆಲೋಚನೆಯನ್ನ ಹೆಚ್ಚು ಸಮಯ, ಅಯ್ಯೋ ಯಾಕೆ ಆಲೋಚನೆ ಬರ್ತಾ ಇದೆ, 100 ಕೋಟಿ ಬರಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ, ಇದು ಬರಲ್ವೇನೋ, ಈ ತರ ಹಂಗೆ ಯೋಚಿಸ್ತಾ 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 ನಾವೇ ಅಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಹೋಗ್ತೀವಿ. ಅದರ ಬದಲು ಈ ರೀತಿ ಸಕಾರಾತ್ಮಕವಾಗಿ ಹೇಳ್ಬಿಟ್ಟು ಆಮೇಲೆ 100 ಕೋಟಿ ಬಂದ್ರೆ, ನಾನು ಹೇಳಿದೆ ಅಲ್ವಾ, 100 ಕೋಟಿ ಬಂದ್ರೆ ಹೇಗ್ ಖರ್ಚು ಮಾಡ್ತೀನಿ, 100 ಕೋಟಿ ಬಂದ್ರೆ ಏನ್ ಮಾಡ್ತೀನಿ, ಅದನ್ನ ಯೋಚಿಸ್ತಾ ಹೋಗಿ ಆ ಆಲೋಚನೆ ತನ್ನಷ್ಟು ತಾನೇ ಅದರ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಇನ್ನೊಂದು ಗೆಳೆಯರೆ, ಇವತ್ತು ನಾನು ಹಣಕ್ಕೆ ಹೀಲಿಂಗ್ ಮಾಡಿದೆ. ಇವತ್ತು ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪಿನ 3ನೇ ದಿನ ಇತ್ತು. ಹಣಕ್ಕೆ ಹೀಲಿಂಗ್ ಮಾಡಿದೆ. ಗೆಳೆಯರೆ, 100 ಕೋಟಿ ಆಗ್ಲಿ, 100 ರೂಪಾಯಿ ಆಗ್ಲಿ, ನಾವು ಯಾವುದೇ ರೀತಿಯ ಪರಿಶ್ರಮ ಇಲ್ಲದೆ ಬಹಳ ಸಂತೋಷವಾಗಿ ಖುಷಿಯಾಗಿ ಆಕರ್ಷಿಸ್ಬೇಕು ಅಂದ್ರೆ ಅದಕ್ಕೆ ನಾವು ಕೆಲವು ವಿಷಯಗಳನ್ನ ಖಂಡಿತ ಮಾಡಬೇಕು. ನಮ್ಮಲ್ಲಿ ಹಣದ ಬಗ್ಗೆ, ಐಶ್ವರ್ಯದ ಬಗ್ಗೆ ಬಹಳಷ್ಟು ನಕಾರಾತ್ಮಕ ನಂಬಿಕೆಗಳನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿಯರೇ ನಮ್ಮ ತಲೆನಲ್ಲಿ ಹಾಕಿದ್ದಾರೆ. ಈ ನಂಬಿಕೆಗಳು ನಮ್ಮ ಇಡೀ ಜೀವನ ಜೊತೆಗೆ ಇದ್ದು ಇವತ್ತು ನಮ್ಮ ಅಚೇತನ ಮನಸ್ಸಿನಲ್ಲಿ ಹೋಗಿ ಸೇರ್ಕೊಂಡಿದೆ. ಈ ನಂಬಿಕೆಗಳನ್ನ ನಾವು ಮುರಿಯೋ ತನಕ, ಈ ನಂಬಿಕೆಗಳನ್ನ ನಾವು ಸಂಪೂರ್ಣವಾಗಿ ಮುರಿದು ಅಲ್ಲಿ ಹೊಸ ನಂಬಿಕೆಗಳನ್ನ ಹಾಕೋ ತನಕ ನಾವು ಏನೇ ಇದರ ಬಗ್ಗೆ ಜ್ಞಾನವನ್ನ ಪಡ್ಕೊಂಡ್ರು, ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಇದಕ್ಕೆ ಹೀಲಿಂಗ್ ಕೂಡ ಮಾಡ್ತೀನಿ, ಹೀಲಿಂಗ್ ಅನ್ನ ಮಾಡೋದು, ನಾವು ಸಂಪೂರ್ಣವಾದ ಫಲಿತಾಂಶವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಸಂಪೂರ್ಣವಾದ ಪರಿವರ್ತನೆಯನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ನಾವು ಏನೆಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದೀವೋ ಅದನ್ನ ಆಕರ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಈಗ 100 ಕೋಟಿ ದೊಡ್ಡ ಒಂದು ಅಮೌಂಟ, ಚಿಕ್ಕ ಅಮೌಂಟ್ ಗೆಳೆಯರೆ? ಯಾರೆಲ್ಲ ದೊಡ್ಡ ಅಮೌಂಟ್ ಅಂದ್ರಿ, ಹೀಗೆ ಕೈಯನ್ನ ತಗೊಳ್ಳಿ, ತಲೆ ಮೇಲೆ ಒಂದು ಕೊಟ್ಕೊಳ್ಳಿ. 100 ಕೋಟಿ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಪ್ರಕೃತಿಗೆ 100 ರೂಪಾಯಿ, 100 ಕೋಟಿ, 10,000 ಕೋಟಿ, 100,000 ಕೋಟಿ ಎಲ್ಲವೂ ಒಂದೇ. ಹಾಗಾಗಿ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ. ಆದ್ರೆ ನೀವು ಹೇಳ್ಬೋದು, ನನ್ನ ಈಗಿನ ಆಲೋಚನಾ ಕ್ರಮಕ್ಕೆ ಇದು ಸ್ವಲ್ಪ ದೊಡ್ಡದನ್ಸುತ್ತೆ, ಆದ್ರೆ ಪ್ರಕೃತಿಗೆ ಇದು ದೊಡ್ಡದಲ್ಲ. ಅದೇ ಹೇಳನಲ್ಲ, ನಕಾರಾತ್ಮಕವಾಗಿ ಒಂದು ಆಲೋಚನೆ ಬರುತ್ತೆ, 100 ಕೋಟಿ ತುಂಬಾ ದೊಡ್ಡದು. ನನ್ನ ಈಗಿನ ಒಂದು ಆಲೋಚನಾ ಶಕ್ತಿಗೆ ತಕ್ಕ ಹಾಗೆ 100 ಕೋಟಿ ದೊಡ್ಡದನ್ಸುತ್ತೆ. ಆದ್ರೆ ಪ್ರಕೃತಿಗೆ 100 ಕೋಟಿ ಆಗ್ಲಿ, 10,000 ಕೋಟಿ ಆಗ್ಲಿ ಒಂದೇ. ಈ ರೀತಿ ಹೇಳಿದ್ರೆ ಅದರ ಪವರ್ನ ನಾವು ಕಿತ್ಕೊಂಡ್ಬಿಡ್ವಿ. ಈಗ ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರೋ, ಸಣ್ಣ ವಯಸ್ಸಿಂದ ಬಂದಿರೋ ಏನೆಲ್ಲ ನಕಾರಾತ್ಮಕ ಭಾವನೆಗಳಿದೆ, ಹಣದ ಬಗ್ಗೆ ನಂಬಿಕೆಗಳಿದೆ, ಇದನ್ನೆಲ್ಲ ನಾವು ಮುರಿಯೋದಕ್ಕೆ ನಾನು ಏನ್ ಮಾಡ್ತೀನಿ, ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲೇ ಹೀಲಿಂಗ್ ಮಾಡಿಸ್ತೀನಿ. ಆದ್ರೆ ಹೀಲಿಂಗ್ ಕ್ಲಬ್ ಬನ್ನಿ, ಇದಕ್ಕೆಲ್ಲ ಬೇರೆ 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 ಪ್ರಕ್ರಿಯೆಗಳನ್ನು ನಾವು ಬಳಸ್ತೀವಿ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈ ನಕಾರಾತ್ಮಕ ಭಾವನೆಗಳು, ನಂಬಿಕೆಗಳನ್ನ ನಾವು ಇಟ್ಕೊಂಡು ಎಷ್ಟೇ ದೃಢೀಕರಣ ಮಾಡಿದ್ರು, ಎಷ್ಟೇ ದೃಶ್ಯೀಕರಣ ಮಾಡಿದ್ರು ಹಣವನ್ನ ಆಕರ್ಷಿಸೋದಕ್ಕೆ ಯಶಸ್ವಿಯಾಗಿ ಸಾಧ್ಯ ಆಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಷ್ಟೊಂದು ನಂಬಿಕೆಗಳು ಒಳಗ್ ಸೇರ್ಕೊಂಡ್ಬಿಟ್ಟಿದೆ. ಆ ನಂಬಿಕೆಗಳನ್ನ ನಾವು ಫಸ್ಟ್ ಹೊರಗಾಕ್ಬೇಕು. ಇದಕ್ಕೆ ನಾವು ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಬಹಳಷ್ಟು ಅದ್ಭುತವಾದ ಪ್ರಕ್ರಿಯೆಗಳನ್ನ, ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಮಾಡಿಸ್ತೀನಿ. ಇದನ್ನ ನಿಮಗೂ ಕೂಡ ನಾನು ಆದಷ್ಟು ಬೇಗ ಒಂದು ವಿಡಿಯೋನಲ್ಲಿ ಸಪರೇಟ್ ಆಗಿ ಇದನ್ನ ಹಂಚ್ಕೊಳ್ತೀನಿ.
ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾವು ಸದ್ಯಕ್ಕೆ ನಮಗೆ ಏನೇ ಆಲೋಚನೆಗಳು ಬಂದು ಅದಕ್ಕೆ ವಿರುದ್ಧವಾಗಿ ಒಂದು ಆಲೋಚನೆಯನ್ನ ಹೇಳಿದ್ರೆ ಸಾಕು, ಸದ್ಯಕ್ಕೆ ಅದೇ ನಿಮಗೆ ಬಹಳಷ್ಟು ಫಲಿತಾಂಶಗಳನ್ನ ಕೊಡ್ತಾ ಹೋಗುತ್ತೆ. ಆದರೆ ನಮ್ಮ ಅಚೇತನ ಮನಸ್ಸಿನಲ್ಲಿರುವ ಕೆಲವು ನಂಬಿಕೆಗಳು, ಅದನ್ನ ನಾವು ಹೇಗೆ ಮುರಿಯೋದು ನಾನು ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ತೀನಿ. ಆದ್ರೆ ಯಾವುದೇ ಒಂದು ಅಚೇತನ ಮನಸ್ಸಿನಲ್ಲಿರೋ ನಂಬಿಕೆ ಕೂಡ ನಮಗೇ ಗೊತ್ತಿಲ್ಲದೆ ನಮ್ಮ ಚೇತನ ಮನಸ್ಸಿಗೆ ಅವಾಗವಾಗ ಬರ್ತಾ ಇರುತ್ತೆ. ಯಾಕಂದ್ರೆ ನಾವು ಭೂತಕಾಲದಲ್ಲಿ ಏನೇ ನಡೆದಿದ್ರು ಅದನ್ನ ವರ್ತಮಾನ ಕಾಲಕ್ಕೆ ತಂದು ಅದರ ಬಗ್ಗೆ ಯೋಚಿಸೋದು, ಅದರ ಬಗ್ಗೆ ಮಾತಾಡೋದು ಮಾಡ್ಲಿಲ್ಲ ಅಂದ್ರೆ ಆ ಭೂತಕಾಲದಲ್ಲಿ ಏನೇ ಆಗಿದ್ದು ಅದಕ್ಕೆ ಪವರ್ ಇಲ್ಲ. ಆದ್ರೆ ಈ ಕ್ಷಣದಲ್ಲಿ ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡೋದ್ರಿಂದ ಆ ಭೂತಕಾಲವನ್ನ ವರ್ತಮಾನ ಕಾಲದಲ್ಲಿ ಮತ್ತೆ ಸೃಷ್ಟಿ ಮಾಡ್ತಾ ಇದೀವಿ, ಅದೇ ಘಟನೆಗಳು ಮತ್ತೆ ಆಗ್ತಾ ಇದೆ. ಇದನ್ನ ನಾವು ಹೀಗೆ ಮುಂದುವರಿಸಿದ್ರೆ ನಮ್ಮ ಭವಿಷ್ಯ ಕೂಡ ಭೂತಕಾಲದಲ್ಲಿ ಏನಾಯ್ತು ಅದೇ ಮತ್ತೆ ಮತ್ತೆ ಮರುಕಳಿಸುತ್ತೆ. ಆದ್ರೆ ನಾವು ಆ ಆಲೋಚನೆಗಳು ಬರುತ್ತೆ, ಯಾಕಂದ್ರೆ ತಲೆ ಅಂದ್ಮೇಲೆ ಆಲೋಚನೆಗಳು ಬರುತ್ತೆ. ಬಂದಾಗ ನಾವು ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ಕೌಂಟರ್ ಕೊಡೋ ಹಾಗೆ ಪ್ರಕೃತಿಯ ಬಗ್ಗೆ ನಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ನಾವು ಜನರಿಕ್ಕಾಗಿ ನಿರ್ದಿಷ್ಟವಾಗಿ ಹೇಳ್ಬೇಕು ಅಂತಿಲ್ಲ, ಜನರಿಕ್ಕಾಗಿ ಅದರ ಬಗ್ಗೆ ಮಾತಾಡ್ತಾ ಹೋದಾಗ, ಸಕಾರಾತ್ಮಕವಾಗಿ ಯೋಚಿಸ್ತಾ ಹೋದಾಗ, ಆಲೋಚನೆಯನ್ನ ಸ್ವೀಕರಿಸಿ, ಆಲೋಚನೆಯನ್ನ ಜಗಳ ಮಾಡಬೇಡಿ, ಆಲೋಚನೆ ಬರಬಾರ್ದು ಅಂತ ಹಠ ಮಾಡಬೇಡಿ, ಆಲೋಚನೆಯನ್ನ ಸಂಪೂರ್ಣವಾಗಿ ಸ್ವೀಕರಿಸ್ಕೊಂಡು ನಾವು ನಮ್ಮ 100 ಕೋಟಿಯ ಬಗ್ಗೆ ಗಮನ ಹರಿಸ್ತಾ ಹೋದಾಗ 100 ಕೋಟಿಯನ್ನ ಆಕರ್ಷಿಸೋದು ವೇಗವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೆಲ್ಲ ಇವತ್ತು ನಾನು ಹೇಳಿದ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗಿದೆ, ನಕಾರಾತ್ಮಕ ಆಲೋಚನೆಗಳನ್ನ ನಾನು ಸ್ವೀಕರಿಸುತ್ತೇನೆ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಯಾಕಂದ್ರೆ ಇವತ್ತು ಆಕರ್ಷಣೆಯ ನಿಯಮ ಅರ್ಥ ಆಗಿದ್ದೆ, ಒಂದು ನಕಾರಾತ್ಮಕ ಆಲೋಚನೆ ಬರೋವಾಗಿಲ್ಲ, ತಪ್ಪು 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 ತಪ್ಪಾಗಿತ್ತು, ಈ ತರ ಎಲ್ಲ ಏನೇನೋ ಯೋಚಿಸ್ತೀವಿ, ಅಥವಾ ಮನ್ಸಲ್ಲೇ ಯಾಕೆ ಹಿಂಗೆ ಯೋಚನೆ ಬರ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಗೆಳೆಯರೆ, ಯೋಚನೆ ಬರೋದನ್ನ ನಾವು ತಡೆಯೋದಕ್ಕಾಗಲ್ಲ, ಆದ್ರೆ ಅದಕ್ಕೆ ಎಷ್ಟು ಸ್ಕ್ರೀನ್ ಟೈಮ್ ಕೊಡ್ತೀವಿ, ಅದನ್ನ ಎಷ್ಟೊತ್ತು ಯೋಚಿಸ್ತೀವಿ, ಅದನ್ನ ಎಷ್ಟೊತ್ತು ಚರ್ಚಿಸ್ತೀವಿ, ಅದ್ರ ಬಗ್ಗೆ ಹೋಗಿ ಬೇರೆಯವ್ರ ಹತ್ರ ಮಾತಾಡ್ತೀವ, ಇದು ಮುಖ್ಯ ಆಗತ್ತೆ. ಯಾವಾಗ ಆಲೋಚನೆ ಬಂದಿದೆ ಅಲ್ಲೇ ನಾವು ಅದಕ್ಕೆ ಒಂದು ಕೌಂಟರ್ ಹೊಡೆದು, ಒಂದು ಪಂಚ್ ಡೈಲಾಗ್ ಹೊಡೆದು, ಪ್ರಕೃತಿಗೆ 100 ರೂಪಾಯಿ ಅಲ್ಲ, 100 ಕೋಟಿ ಅಲ್ಲ, 10,000 ಕೋಟಿ ಅಲ್ಲ, ಎಲ್ಲ ಒಂದೇ. ಹಾಗಾಗಿ ನನಗೆ ಇದು ದೊಡ್ಡದಾಗ ಅನ್ಸಿದ್ದು, ಪ್ರಕೃತಿಗೆ ಇದು ತುಂಬಾ ಚಿಕ್ಕದು. ಪ್ರಕೃತಿಯನ್ನ ನಾನು ನಂಬಿ ಶರಣಾಗ್ತಿರೋದ್ರಿಂದ ಸಂಪೂರ್ಣವಾಗಿ ಬರುತ್ತೆ. ಈ ರೀತಿ ಸಕಾರಾತ್ಮಕವಾಗಿ ನಾವು ಅಲ್ಲಲ್ಲೇ ಅದನ್ನ ಕೌಂಟರ್ ಮಾಡ್ತಾ ಹೋದ್ರೆ ಆ ಆಲೋಚನೆ ಬೆಳೆಯಲ್ಲ. ಆ ಆಲೋಚನೆ ಬೆಳಿಲಿಲ್ಲ ಅಂದ್ರೆ ಅದು ನಂಬಿಕೆ ಆಗಲ್ಲ. ಆ ನಂಬಿಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಶಕ್ತಿನೇ ಇರಲ್ಲ. ಯಾಕಂದ್ರೆ ಒಂದ್ಸತಿ ಏನೋ ಭಯ ಬರೋದು, ಒಂದ್ಸತಿ ಆತಂಕ ಬರೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಅದೆಲ್ಲ ಭಾವನೆಗಳು ಪ್ರಕೃತಿ ಒಂದು ಕಾರಣಕ್ಕಾಗಿ ನಮ್ಮ ಮನಸ್ಸಲ್ಲಿ ಹಾಕಿದೆ. ಆದ್ರೆ ಅದು ಮತ್ತೆ ಮತ್ತೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಭಾವನೆಗಳು ನಂಬಿಕೆ ಆಗತ್ತೆ, ನಂಬಿಕೆಗಳು ಸಮಸ್ಯೆಗಳಾಗತ್ತೆ. ಹಾಗಾಗಿ ನಕಾರಾತ್ಮಕ ಆಲೋಚನೆಯನ್ನ ಸ್ವೀಕರಿಸಿ. ಇವತ್ತೆಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಕಾರಾತ್ಮಕ ಆಲೋಚನೆಗಳನ್ನ ನಾನು ಸ್ವೀಕರಿಸ್ತೀನಿ ಅಂತ. ಸ್ವೀಕರಿಸಿ, ಆದ್ರೆ ಅದನ್ನ ಜಾಸ್ತಿ ಹೊತ್ತು ಯೋಚಿಸಿ ಅದಕ್ಕೆ ಶಕ್ತಿಯನ್ನ ನೀವೇ ತುಂಬಬೇಡಿ. ಸೊ ಇವತ್ತು ನಾನು ಹಂಚ್ಕೊಂಡಿರೋ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಇದನ್ನ ಮಾಡ್ತಾ ಹೋಗಿ ಗೆಳೆಯರೆ, ಮತ್ತೊಂದು ವಿಡಿಯೋನಲ್ಲಿ ಇನ್ನಷ್ಟು ಇದ್ರ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾರ್ ಸೈನಿಂಗ್ ಆಫ್. ಕೆಳಗೆ ನಕಾರಾತ್ಮಕ ಆಲೋಚನೆಗಳನ್ನ ನಾನು ಸ್ವೀಕರಿಸ್ತೀನಿ ಅನ್ನೋದನ್ನ ಟೈಪ್ ಮಾಡಿ ಎಷ್ಟು ಜನ ಟೈಪ್ ಮಾಡ್ತೀರಾ ನೋಡೋಣ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು ಗೆಳೆಯರೆ.